ಒಂದೆರಡು ವಾರದಿಂದ ದೇವರ ಹತ್ರ ಕೇಳ್ತೇನೆ, ದೇವರೇ ಪವಿತ್ರಾತ್ಮದಲ್ಲಿ ನಡೆಯೋದು ಯಾವ ರೀತಿ? ಯಾಕಂದರೆ ಎಲ್ಲರೂ ಹೇಳ್ತಾರೆ, ಯಾಕಂದರೆ ಗಲಾಷ್ಯನ್ಸ್ 5:17 ತುಂಬ ಮುಖ್ಯವಾದ ವಾಕ್ಯ ಇದೆ. ಏನಂತ ಹೇಳ್ತಾರೆ ಅಂದರೆ, ಯಾರು ಪವಿತ್ರಾತ್ಮರಲ್ಲಿ ನಡೆಸಲ್ಪಡುತ್ತಾರೋ ಅವರು ಮಾಂಸದ ಆಸೆಗಳನ್ನು ಏನು ಮಾಡಲ್ಲ, ಆಸೆ ಪಡೋದಿಲ್ಲ ಅಂತಿದೆ ವಾಕ್ಯ. ಅದು ಮನೇಲಿ ಹೋಗಿ ಓದ್ಕೊಳ್ಳಿ. ನನಗೇನೆಂದರೆ, ದೇವರೇ ನನಗೆ ಮಾಂಸದ ಆಸೆಗಳಿಂದ ದೂರ ಆಗಬೇಕು, ಇನ್ನೂ ಎಷ್ಟೋ ತಪ್ಪುಗಳಿದೆ ನಮ್ಮಲ್ಲಿ, ದೇವರೇ ಇದರಿಂದ ದೂರ ಆಗಬೇಕು. ಆದರೆ ಅದಕ್ಕೆ ನಾನು ಪವಿತ್ರಾತ್ಮದಲ್ಲಿ ನಡೆಯೋಕ್ಕೆ ಪ್ರಾರಂಭಿಸಬೇಕು. ಎಪ್ಪಡಿ ತಾನು ಪರಿಸುತ್ತಾವೆಲ್ಲ ನಡ್ಕರ್ದು, ಯಾವ ರೀತಿ ನಾನು ಪವಿತ್ರಾತ್ಮ ನಡೆಯಬೇಕು ಅಂತ ಕೇಳಬೇಕಾದ್ರೆ ಈ ವಾಕ್ಯ ಬಂತು. ಎಫಿಷಿಯನ್ಸ್ 5:18-21 ಅದ್ರಲ್ಲಿ ಏನು ಹೇಳ್ತಾ ಇದ್ರೆ, ಒಂದು, ಹ್ಯಾವ್ ಫೆಲೋಶಿಪ್ ವಿತ್ ಬಿಲೀವರ್ಸ್. ಯಾರು ಪವಿತ್ರಾತ್ಮರ ಫಲಗಳಲ್ಲಿ ಚೆನ್ನಾಗಿದ್ದಾರೋ ಅಂಥ ವಿಶ್ವಾಸಿಗಳ ಜೊತೆ, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ನಾವು ಭೂಲೋಕದಲ್ಲಿ ಹೋಗ್ಬೇಕಾದ್ರೆ ಅನೇಕ ಫ್ರೆಂಡ್ಸ್ ಇರ್ತಾರೆ, ಆದರೆ ನಮ್ಮ ಸೀಕ್ರೆಟ್, ನಮ್ಮ ನಿಜವಾಗ್ಲೂ ಪವಿತ್ರಾತ್ಮರಲ್ಲಿ ಬೆಳಿಬೇಕಂದ್ರೆ, ನಡೆಯಬೇಕಂದ್ರೆ ಅಟ್ಲೀಸ್ಟ್ ಒಬ್ಬರಾದರೂ ಪವಿತ್ರಾತ್ಮರಲ್ಲಿ ತುಂಬಲ್ಪಟ್ಟು ಪವಿತ್ರಾತ್ಮರ ಫಲಗಳಿರುವಂಥ ಮನುಷ್ಯರಾಗಿರ್ಬೇಕು. ಒಬ್ಬರಾದರೂ ಇರಬೇಕು ನಮ್ಮ ಜೀವನದಲ್ಲಿ. 2, ನಾವು ಹಾಡುಗಳು ಕೇಳೋದು ತಪ್ಪು ಅಂತ ಹೇಳಲ್ಲ. ನಾವೆಲ್ಲರೂ ಹಾಡು ಕೇಳ್ತೀವಿ, ಎಷ್ಟೋ ರೀತಿಯಾದ ಹಾಡು ಕೇಳ್ತೀವಿ. ಆದರೆ ನನಗೆ ಈ ವಾರದಲ್ಲಿ ಒಂದು ಅರ್ಥ ಆಗಿದ್ದು ಏನಂದ್ರೆ, 1-2 ವಾರದಲ್ಲಿ ನಾವು ಕೇಳುವಂಥ ಹಾಡು ಅಷ್ಟು ಮುಖ್ಯ, ಯಾವ ರೀತಿ ಹಾಡು ಕೇಳ್ತೀವಿ ಅಂತ. ಯಾಕಂದರೆ ನಾವು ಯಾವಾಗ ಗಾಸ್ಪೆಲ್ ಸಾಂಗ್ಸ್ ಕೇಳಕ್ಕೆ ಪ್ರಾರಂಭಿಸ್ತೇವೆ ಹೆಚ್ಚಾಗಿ, ಹಂಗಂದರೆ ಕ್ರಿಸ್ತುವಿನ ಹಾಡುಗಳು, ಯೇಸು ಕ್ರಿಸ್ತನ ಮಹಿಮೆ ಪಡಿಸುವಂಥ ಹಾಡುಗಳು ಕೇಳುವಾಗ ಮಾಂಸಕ್ಕೆ ಜಾಗ ಇರೋದಿಲ್ಲ. ನಾವು ಆಚೆ ಹೋಗ್ತಾ ಇರಬೇಕಾದ್ರೆ, ಹಾಡು ಕೇಳ್ತಾ ಇರಬೇಕಾದ್ರೆ, ನಾವು ಬೇರೆ ರೀತಿಯಾದ ಭೂಲೋಕದ ಹಾಡು ಕೇಳ್ತಾ ಇದ್ದರೆ ನಾವು ಪ್ರಾರ್ಥನೆ ಮಾಡೋದಕ್ಕಾಗಲ್ಲ, ನಮ್ಮ ಆತ್ಮ ಸರಿಯಾದ ಜಾಗದಲ್ಲಿರಲ್ಲ. ಇದೇ ದೇವರ ಹಾಡುಗಳನ್ನು ಕೇಳ್ತಾ ಇರಬೇಕಾದ್ರೆ, ನಾನು ಯಾವಾಗ ನೋಡಿ, ಇದು ಏನು ತುಂಬ ಸ್ಲೋ ಆದ ವರ್ಷಿಪ್, ಇಷ್ಟು ಬೇರೆ ಬೇರೆ ರೀತಿಯಾದ ದೇವ್ರ ಹಾಡುಗಳಿದೆ, ಫಾಸ್ಟ್ ಆದ ಹಾಡುಗಳಿದೆ, ದೇವ್ರ ಮಹಿಮೆ ಪಡಿಸುವಂಥ ಏನೇನೋ ರೀತಿಯಾದ ಹಾಡುಗಳಿದೆ. ಆದರೆ ದೇವರನ್ನು ಮಹಿಮೆ ಪಡಿಸುವಂಥ ಹಾಡುಗಳನ್ನು ಕೇಳಬೇಕಾದ್ರೆ ಆತ್ಮದಲ್ಲಿ ನಡೆಯೋದು ಸುಲಭವಾಗಿ ಮಾರ್ಪಡುತ್ತೆ. 3ನೇ ವಿಷಯ, ಎಲ್ಲ ವಿಷಯಗಳಲ್ಲಿ ಸ್ತೋತ್ರ ಹೇಳಬೇಕು ದೇವರಿಗೆ. ನಮ್ಮ ಜೀವನದಲ್ಲಿ ಏನು ನಡೆದ್ರು, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ಇಸ್ ಇನ್ ಕಂಟ್ರೋಲ್. ಎಲ್ಲ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಡೆಸುವಂಥ ದೇವರು. ಆಮೇನ್. ನಾವು ಇವಾಗ ನಮಗೇನಾಗಲ್ಲ, ನಾವು ಇನ್ನೊಂದು ತಪ್ಪು ಏನು ಮಾಡ್ತೀವಿ ಅಂದರೆ, ನಾವು ಪಾಪದಲ್ಲಿ ಬೀಳೋದೇ ಒಂದು ವಿಷಯವಾಗಿ ಇದು ಮಾಡ್ಕೊಂಡು ದುಡ್ಡು ವಿಷಯವಾಗಿ ಮಾಡಿಬಿಡ್ತೀವಿ. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ನೀತಿವಂತನು 7 ಸತಿ ಮುಕ್ಕರಿಸಿ ಬಿದ್ದರೂ ಎದ್ದೊಳ್ತಾನೆ, ಆದರೆ ಅನೀತಿವಂತನಂದರೆ ವಿಕೆಡ್ ಮ್ಯಾನ್, ಯಾರು ದೇವರಿಗೆ ವಿರೋಧವಾಗಿ ನಡೆದ ಅಂಥ ಮನುಷ್ಯ 1 ಸತಿ ಬಿದ್ದರೆ ತಿರುಗಿ ಎದ್ದು ಬರಲ್ಲ ಅಂತ. ಅದಕ್ಕೇನೆ ನಮ್ಮ ನೀತಿವಂತರು ಯಾವ ರೀತಿ ಮಾರ್ಪಡ್ತೀವಿ, ರೋಮನ್ಸ್ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಅಬ್ರಹಾಮನು ವಿಶ್ವಾಸ ಇಟ್ಟಿದ್ದ ಕಾರಣದಿಂದ ನೀತಿವಂತನೆಂದು ಅನಿಸಲ್ಪಟ್ಟನು. ನಾವಿವತ್ತು ನೀತಿವಂತರಾಗಿ ದೇವರು ನಮ್ಮನ್ನು ನೋಡುತ್ತಾರಂದರೆ ಅದಕ್ಕೆ ಕಾರಣ ವಿಶ್ವಾಸ. ಸೊ ನಾವೆಷ್ಟೋ ಸತಿ ನಾವೆಲ್ಲರೂ ಪಾಪ ಮಾಡುವಂಥ ಮನುಷ್ಯರು. ನಾವು ಎಷ್ಟೇ ಕ್ರಿಸ್ತುವಲ್ಲಿ ಬೆಳೆದ್ರು ತಮ್ಮಲ್ಲಿ ಪಾಪ ಇದ್ದೇ ಇರುತ್ತೆ, ಪಾಪ ಇಲ್ಲ ಅಂದರೆ. ಆದರೆ ದೇವ್ರು ನಮ್ಮನ್ನು ಶ್ರಮಿಸ್ತಾನೆ ಇರ್ತಾರೆ. ಯಾವಾಗ ಪ್ರತಿಯೊಂದು ಸಾರಿ ನಾವು ಪ್ರಾರ್ಥನೆಯನ್ನು ಕೂತ್ಕೊಳ್ಳುವಾಗ ಚಿಕ್ಕ ಚಿಕ್ಕ ವಿಷಯಗಳನ್ನು ಪವಿತ್ರಾತ್ಮ ನಮ್ಗೆ ತಿಳಿಸ್ಕೊಡ್ತಾರೆ. ಆವಾಗ ನಾವೇನಾಗುತ್ತೆ, ನಾವು ಪ್ರಾರ್ಥನೆಯಲ್ಲಿ ಏನು ಕೇಳ್ಬೋದು, ಕ್ಷಮೆ ಕೇಳ್ಬೋದು. ಇಫ್ ಯು ಹ್ಯಾವ್ ಟು ಸ್ಟೇ ನಿಯರ್ ಗಾಡ್, ಯು ಹ್ಯಾವ್ ಟು ಆಲ್ವೇಸ್ ಹ್ಯಾವ್ ರಿಪೆಂಟೆನ್ಸ್. ನಾವು ದೇವರ ಹತ್ರನೇ ಇರಬೇಕಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕ್ಷಮೆ ಕೇಳ್ತಾ ಇರ್ಬೇಕು ದೇವ್ರ ಹತ್ರ. ಇಲ್ಲಾಂದರೆ ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತೀವಿ. ಸೊ ಟು ವಾಕ್ ವಿತ್ ಗಾಡ್, ದೇವ್ರ ಜೊತೆ ನಡೆಯೋದಕ್ಕೆ ದೇವ್ರು ನಮ್ಮನ್ನು ಆವಾಗವಾಗ ಕ್ಷಮಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ನಾವು ಎಷ್ಟೇ ಸತಿ ಕೆಳಗಡೆ ಬಿದ್ದರೂ ನಮ್ಮನ್ನೇನು ಮಾಡ್ತಾ ಇದ್ದಾರೆ, ದೇವರು ಎಬ್ಬಿಸಿ ನಿಲ್ತಾರೆ.